ತಿಂಗಳ ಸಂಬಳಕ್ಕೆ ದುಡಿಯುವಂತಹ ಎಲ್ಲರೂ ಸಹ ಅವರ ಕನಸನ್ನ ಈಡೇರಿಸಿಕೊಳ್ಳುವುದಕ್ಕೆ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡ್ತಾರೆ. ಸ್ಯಾಲರಿಡ್ ಕ್ಲಾಸ್ ಬಿಟ್ಟು ಇನ್ನು ಮಿಕ್ಕವರು ಸಹ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಸೀರಿಯಸ್ ಆಗಿ ಡಿಸಿಷನ್ ಅನ್ನ ಕೈಗೊಳ್ಳಲೇಬೇಕು. ಡಿಸಿಪ್ಲಿನ್ಡ್ ಆಗಿ ನಿಮ್ಮ ಹಣ ನಿಮಗಾಗಿ ದುಡಿಯೋದಕ್ಕೆ ಒಂದೊಳ್ಳೆ ಜಾಗವನ್ನ ನೀವು ಆಯ್ಕೆ ಮಾಡಬೇಕು. ಅದರ ಭಾಗವಾಗಿ ಈ ಹಿಂದೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಬೆಸ್ಟ್ ಯಾವುದು, ಹೇಗೆ ಸೆಲೆಕ್ಟ್ ಮಾಡೋದು, ಯಾವ ಇಂಡಸ್ಟ್ರಿ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ, ಯಾವುದರ ಮೇಲೆ ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ತಾರೆ, ನಿಮಗೆ ಆ ಸೆಕ್ಟರ್ನ ಬಗ್ಗೆ ಏನು ಅಂದಾಜಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಡೀಟೇಲ್ಡ್ ವಿಡಿಯೋ ನಾನು ನಿಮಗಾಗಿ ಮಾಡಿದ್ದೆ. ಇವತ್ತು ನಾವು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟೋ ಜನಕ್ಕೆ ಈ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಮಲ್ಟಿ ಕ್ಯಾಪು ಇವುಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸರಿಯಾಗಿ ಗೊತ್ತಿರೋದಿಲ್ಲ. ನೋಡಿ, ಲಾರ್ಜ್ ಕ್ಯಾಪ್ ಅಂತ ಬಂದಾಗ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳೇನಿರ್ತವೆ ಅಂಥ ಸ್ಟಾಕ್ಗಳ ಮೇಲೆ ಹೆಚ್ಚಿಗೆ ಹಣವನ್ನು ತೊಡಗಿಸುವಂತಹ ಮ್ಯೂಚುವಲ್ ಫಂಡ್ಗಳನ್ನ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ. ಸೊ ಅದರಲ್ಲಿ ಯಾವ್ಯಾವ ಥರದ ದೊಡ್ಡ ದೊಡ್ಡ ಕಂಪನಿಗಳು ಬರ್ತವೆ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಟ್ಟೆ. ನಿಮಗೆ ಒಂದು ಲಿಸ್ಟ್ ಇದೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಟಾಪ್ 100 ಕಂಪನಿಗಳು ಅನ್ನೋ ಲಿಸ್ಟ್ ಇದೆ. ಆ ಟಾಪ್ 100 ಕಂಪನಿಗಳು ಯಾವಿರ್ತವೆ ಅವು ಲಾರ್ಜ್ ಕ್ಯಾಪು, ಅಂದ್ರೆ 20,000 ಕೋಟಿಗಿಂತಲೂ ಹೆಚ್ಚಿಗೆ ಮೌಲ್ಯವನ್ನು ಹೊಂದಿರ್ತವೆ, ಅದು ಒಂದಿದೆ. ಈ ಮಿಡ್ ಕ್ಯಾಪ್ ಅಂತ ಬಂದಾಗ 101ನೇ ಕಂಪನಿಯಿಂದ, ಟೋಟಲ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಅವುಗಳ ಮೌಲ್ಯದ ಮೇಲೆ ಇರುವಂತಹ ಲಿಸ್ಟ್ ನಲ್ಲಿ 101ನೇ ಕಂಪನಿಯಿಂದ 250ನೇ ಕಂಪನಿ, ಅಂದ್ರೆ ಮೊದಲ 100 ಲಾರ್ಜ್ ಕ್ಯಾಪು, ನೆಕ್ಸ್ಟ್ 150 ಮಿಡ್ ಕ್ಯಾಪು. ಸೊ ಹೀಗೆ ಒಂದು ಕ್ಲಾಸಿಫಿಕೇಶನ್ ಆಗಿದೆ. ಮೊದಲಿಗೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ಹೇಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಈ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋದು ಅಂತ. ಮೊದಲಿಗೆ ಬ್ರೌಸರ್ಗೆ ಹೋಗಿ AMFI ಅಂತ ಕೊಡಿ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅನ್ನೋ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತೆ. ಕ್ಲಿಕ್ ಮಾಡಿ ನೋಡಿ, ಮ್ಯೂಚುವಲ್ ಫಂಡ್ಸ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನ್ ಮಾಡಬೇಕು, ರಿಸರ್ಚ್ ಅಂಡ್ ಇನ್ಫಾರ್ಮೇಶನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಆ ಬಳಿಕ ಅದರ್ ಡಾಟಾ, ಇಲ್ಲಿ ನೋಡಿ ಕ್ಯಾಟಗರೈಸೇಷನ್ ಆಫ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ 2021 ಜೂನ್ 21 ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಲೇಟೆಸ್ಟ್ ಡಾಟಾ ನಿಮ್ಗೆ ಅವಾಗ ಸಿಗುತ್ತೆ. ಸೊ ಈ ಫೈಲ್ನಲ್ಲಿ ನೀವು ಗಮನಿಸ್ತಾ ಹೋದ್ರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ನ ಪರ್ಫೆಕ್ಟ್ ಡಿಸ್ಟಿಂಕ್ಷನ್ ನಿಮಗೆ ಸಿಕ್ಬಿಡುತ್ತೆ. ನೋಡಿ, ನಂಬರ್ 1 ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಹೀಗೆ ಇಲ್ಲಿ ನಿಮಗೆ ಕೊನೆಯದಾಗಿ ಲಾರ್ಜ್ ಕ್ಯಾಪ್ ಅಂತೆಲ್ಲ ಇಲ್ಲಿ ಕ್ಯಾಟಗರೈಸೇಷನ್ ಇದೆ ಅಲ್ವಾ. ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ನೋಡಿ, ಫಸ್ಟ್ 100 ಕಂಪನಿ ಹನಿವೆಲ್ ಆಟೋಮೇಷನ್ ಇಂಡಿಯಾ, ಇಲ್ಲಿವರೆಗೆ ಲಾರ್ಜ್ ಕ್ಯಾಪ್ ಆಗೋಯ್ತು. ಆ ಬಳಿಕ 101ರಿಂದ ಆರಂಭಗೊಂಡು ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ 250ರವರೆಗೆ ಇಂಡಿಗೋ ಪೇಂಟ್ಸ್ ಅಂತಿದೆಯಲ್ಲ ಅಲ್ಲಿವರೆಗೆ ಮಿಡ್ ಕ್ಯಾಪ್ ಸ್ಟಾಕ್ಗಳಿವು. ಸೊ ನೀವು ಯಾವ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಆಯ್ಕೆ ಮಾಡ್ಕೊಳ್ತೀರಿ ಅಲ್ವಾ, ಅವರು ಈ ಮಿಡ್ ಕ್ಯಾಪ್ ಕಂಪನಿಗಳ ಮೇಲೆ ಹೆಚ್ಚಿಗೆ ಹಣವನ್ನ ತೊಡಗಿಸ್ತಾರೆ. ಈಗ ನಾವು ಪ್ರಾಕ್ಟಿಕಲಿ ತಿಳ್ಕೊಳ್ತಾ ಹೋಗೋಣ ಒಂದು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅನ್ನ ಅನಲೈಸ್ ಮಾಡೋದು ಹೇಗೆ ಅಂತ. ಬಹಳ ಸಿಂಪಲ್, ನಾನು ಈ ಹಿಂದೆ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೀವು ಯಾವುದಾದ್ರೂ ವೆಬ್ಸೈಟ್ ಅನ್ನು ಬಳಸಿಕೊಳ್ಳಬಹುದು. ನಾನು ನಿಮಗೆ ಕಲಿಸಿಕೊಡೋದಕ್ಕನ್ನೋ ಕಾರಣಕ್ಕಾಗಿ ET ಮನಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ನೀವು ಎಲ್ಲಿ ಬೇಕಾದರೂ ಈ ಮಾಹಿತಿಯನ್ನು ಪಡ್ಕೊಳ್ಬಹುದು. ET ಮನಿ ಅಂತ ಟೈಪ್ ಮಾಡಿ. ET ಮನಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ, ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನ ಬಳಿ ಬಂದ್ರೆ ನಿಮಗೆ ಎಕ್ಸ್ಪ್ಲೋರ್ ಟಾಪ್ ಮ್ಯೂಚುವಲ್ ಫಂಡ್ಸ್ ಅನ್ನೋ ಆಪ್ಷನ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇವೆಲ್ಲವೂ ಇದೆಯಲ್ಲ. ನಾವು ಮಿಡ್ ಕ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಿಮಗೆ PGIM ಇಂಡಿಯಾ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ನಂಬರ್ 1 ಇನ್ ಮಿಡ್ ಕ್ಯಾಪ್ ಅಂದ್ರೆ ಅವರು ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ET ಮನಿ ರ್ಯಾಂಕು, ಸೆಕೆಂಡ್ ರ್ಯಾಂಕ್ ನಲ್ಲಿ ಆಕ್ಸಿಸ್ ಮಿಡ್ ಕ್ಯಾಪ್ ಇದೆ, ಥರ್ಡ್ ರ್ಯಾಂಕ್ ಅಲ್ಲಿ ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ ಇದೆ. ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲೂ ತಿಳಿಸಿಕೊಟ್ಟಿದ್ದೆ, ನೀವು ಗಮನಿಸಬೇಕಾಗಿರೋದು ರ್ಯಾಂಕ್ಗಳನ್ನೆಲ್ಲ, ಎಕ್ಸ್ಪೆನ್ಸ್ ರೇಷಿಯೋ ಹಾಗೇನೆ ರಿಟರ್ನ್ಸ್. ನೋಡಿ, PGIM ಮಿಡ್ ಕ್ಯಾಪ್ ಎಕ್ಸ್ಪೆನ್ಸ್ ರೇಷಿಯೋ 0.32, ರಿಟರ್ನ್ಸ್ 32.5%. ಆಕ್ಸಿಸ್ ಮಿಡ್ ಕ್ಯಾಪ್ ಎಕ್ಸ್ಪೆನ್ಸ್ ರೇಷಿಯೋ 0.46, ರಿಟರ್ನ್ಸ್ 27%. 8 ವರ್ಷದ ಮೇಲ್ಪಟ್ಟು ಇದು ನಡ್ಕೊಂಡು ಬರ್ತಾ ಇದೆ. ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ 0.52 ಎಕ್ಸ್ಪೆನ್ಸ್ ರೇಷಿಯೋ, ರಿಟರ್ನ್ಸ್ 24.96. ಸೊ ಈಗ ನಾವು ತಿಳ್ಕೊಳ್ಬೇಕಾಗಿರೋದೇನು, ರ್ಯಾಂಕ್ ನೋಡಿದ್ವಿ, ರಿಟರ್ನ್ಸ್ ನೋಡಿದ್ವಿ, ಎಕ್ಸ್ಪೆನ್ಸ್ ರೇಷಿಯೋ ನೋಡಿದ್ವಿ. ಸೊ ಎಕ್ಸ್ಪೆನ್ಸ್ ರೇಷಿಯೋ 0.32 ಕಡಿಮೆ, ರಿಟರ್ನ್ಸ್ 32.5%, PGIM ಇಂಡಿಯಾ. ಇದರ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಇವರು ಎಲ್ಲಿ ಹೂಡಿಕೆ ಮಾಡಿದ್ದಾರೆ
ಆ ಸೆಕ್ಟರ್ ನನಗೆ ಅರ್ಥ ಆಗುತ್ತಾ ಅನ್ನೋದನ್ನು ತಿಳಿದುಕೊಳ್ಳೋದು. ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ. ನೋಡಿ, ನಿಮಗೆ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಸಿಕ್ಕಿಬಿಡುತ್ತೆ. ಎಂಫಸಿಸ್, ಮೈಂಟ್ರಿ, ABB, ಫೆಡರಲ್ ಬ್ಯಾಂಕ್. ಅಲೋಕೇಶನ್ ಮಿಡ್ ಕ್ಯಾಪ್ನಲ್ಲಿ 71% ಹಾಕಿದ್ದಾರೆ. ಅಲೋಕೇಶನ್ ಬೈ ಸೆಕ್ಟರ್ ಇಂಜಿನಿಯರಿಂಗ್ನಲ್ಲಿ ಜಾಸ್ತಿ ಹಾಕಿದ್ದಾರೆ. ಸ್ಕ್ರಾಲ್ ಡೌನ್ ಮಾಡಿ. ನಾವೇನು ಮಾಡಬೇಕು? ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಇದೆಯಲ್ಲ, ಅದರಲ್ಲಿ ಲಾಸ್ಟ್ 2 ಕ್ವೆಶನ್ಸ್ ಅನ್ನ ಗಮನಿಸಬೇಕು. ಸೊ ಇಲ್ಲಿ ನೋಡಿ, ಎಂಫಸಿಸ್ ಕಂಪನಿಯಲ್ಲಿ 4.5%, ಮೈಂಟ್ರಿ 3.54%, ABB 3.46. ಹೀಗೆ ಯಾವ ಕಂಪನಿಗಳ ಮೇಲೆ ಎಷ್ಟೆಷ್ಟು ಹೂಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿ. ವಾಟ್ ಆರ್ ದ ಟಾಪ್ ಸೆಕ್ಟರ್ಸ್? ಟಾಪ್ ಸೆಕ್ಟರ್ಸ್ ಅನ್ನು ನೀವು ಗಮನಿಸಿದಾಗ ನೋಡಿ, ಇಂಜಿನಿಯರಿಂಗ್ನಲ್ಲಿ 17.76% ಇವರು ಹೂಡಿಕೆ ಮಾಡಿದ್ದಾರೆ. ಫಿನಾನ್ಷಿಯಲ್ ಕಂಪನಿಗಳ ಮೇಲೆ 14%, ಕನ್ಸ್ಟ್ರಕ್ಷನ್ ಕಂಪನಿಗಳ ಮೇಲೆ 11.4%. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ರಿಸ್ಕ್ ಫ್ಯಾಕ್ಟರ್ ಅನ್ನೋದಿದೆಯಲ್ಲ, ಅದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳು, ಎಸ್ಟಾಬ್ಲಿಷ್ಡ್ ಬ್ಲೂ ಚಿಪ್ ಕಂಪನಿಗಳು ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅವು ಇದ್ದಕ್ಕಿದ್ದಂಗೆ ಏನೋ 50%, 60% ಬಿದ್ದ್ಬಿಡುತ್ತೆ, ಆ ಥರದ ಭಯ ಇಲ್ಲ. ಸೊ ರಿಸ್ಕ್ ನಿಮಗೆ ಮಿನಿಮಮ್ ರಿಸ್ಕು ಲಾರ್ಜ್ ಕ್ಯಾಪ್ನಲ್ಲಿ. ಹಾಗೆಯೇ ಮಿಡ್ ಕ್ಯಾಪ್ ಅಂತ ಬಂದಾಗ ಮೀಡಿಯಂ ರಿಸ್ಕ್. ಅದಿನ್ನು ತೀರಾ ಇತ್ತೀಚೆಗೆ ಆರಂಭ ಆಗಿರೋ ಕಂಪನಿ ಅಲ್ಲ, ಹಾಗಂತ ತುಂಬಾ ದೊಡ್ಡ ಕಂಪನಿನೂ ಅಲ್ಲ ಮಿಡ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಅಂತ ಬಂದ್ರೆ ಇತ್ತೀಚೆಗೆ ಆರಂಭ ಆಗಿರುವಂತಹ ಕಂಪನಿಗಳು, ಅದಿನ್ನು ಡೆವಲಪ್ ಆಗುವಂತಹ ಹಂತದಲ್ಲಿದೆ, ಆರಂಭಿಕ ಹಂತದಲ್ಲಿದೆ, ಇನ್ನು ಅದು ಬಿಲ್ಟ್ ಆಗೋದಕ್ಕೆ ಅವಕಾಶ ಇದೆ ಅನ್ನೋ ಅರ್ಥ. ಈಗ ನಾನು ಕಂಪನಿ ಇತ್ತೀಚೆಗೆ ಆರಂಭ ಮಾಡಿಬಿಟ್ರೆ ನಾನು ವ್ಯಾಲ್ಯೂಯೇಷನ್ ಜಾಸ್ತಿ ಇದ್ರೂ ಸ್ಮಾಲ್ ಕ್ಯಾಪಾ? ಹಾಗಲ್ಲ. ಅಂದ್ರೆ ನಾನು ಏನ್ ಹೇಳೋದಕ್ಕೆ ಬಂದೆ ಅಂತಂದ್ರೆ, ನಿಮಗೆ ಕಂಪನಿ ವ್ಯಾಲ್ಯೂಯೇಷನ್ ಆಧಾರದ ಮೇರೆಗೆ ಈ ಲಿಸ್ಟ್ ಶಫಲ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಸ್ಮಾಲ್ ಕ್ಯಾಪ್ ಅಂತ ಬಂದಾಗ ಅದಿನ್ನೂ ಬೆಳವಣಿಗೆಯ ಹಂತದಲ್ಲಿ ಆರಂಭಿಕ ಸ್ಟೇಜ್ನಲ್ಲಿ ಇದೆ ಅಂತ ಅರ್ಥ. ಅದು ವೊಲಟೈಲ್ ಆಗಿರುತ್ತೆ, ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಹಂತದ ಕಂಪನಿಗಳು, ರಿಸ್ಕ್ ಜಾಸ್ತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ಆ ಸೆಕ್ಟರ್ನಲ್ಲಿ ಬರುವ ಇಂಜಿನಿಯರಿಂಗ್ ಕಂಪನಿಗಳ ಮೇಲೆ ಹಾಕಿದ್ದಾರೆ, ಮಿಡ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುವ ಫಿನಾನ್ಷಿಯಲ್ ಕಂಪನಿಗಳ ಮೇಲೆ ಹಾಕಿದ್ದಾರೆ. ಸೊ ನಿಮಗೆ ಇಂಜಿನಿಯರಿಂಗ್ ಫೀಲ್ಡ್ ಅರ್ಥ ಆಗುತ್ತೆ, ಫಿನಾನ್ಷಿಯಲ್ ಫೀಲ್ಡ್ ಅರ್ಥ ಆಗುತ್ತೆ ಅನ್ನೋದಾದ್ರೆ ನೀವು ಈ ಫಂಡ್ ಅನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಈಗ ಮುಂದಿನದು ನಾವು ತಿಳ್ಕೊಳ್ಬೇಕಾಗಿರೋದು ಸೆಕೆಂಡ್ ರ್ಯಾಂಕ್ ನಲ್ಲಿರುವ ಫಂಡ್ ಅನ್ನು ಗಮನಿಸಿ ಬಿಡೋಣ. ಆಕ್ಸಿಸ್ ಮಿಡ್ ಕ್ಯಾಪ್ ಫಂಡ್. ಸ್ಕ್ರಾಲ್ ಡೌನ್ ಮಾಡಿ. ಸೊ ಇಲ್ಲಿ ನಿಮಗೆ ಯಾವ್ಯಾವ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ ಗೊತ್ತಾಗುತ್ತೆ. ಮಿಡ್ ಕ್ಯಾಪ್ನ ಮೇಲೆ 60% ಹೂಡಿಕೆ ಮಾಡಿದ್ದಾರೆ. ನಾವು ನೋಡಿದ ಮೊದಲ ಏನು ಫಂಡ್ ಇತ್ತು ಅದು 70% ವರೆಗೆ ಅವರು ಹೂಡಿಕೆ ಮಾಡಿದ್ರು. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫಿನಾನ್ಸ್ 4.3%, ICICI, NIIT ಟೆಕ್ನಾಲಜೀಸ್, ಮೈಂಟ್ರಿ ಇವುಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. ಸ್ಕ್ರಾಲ್ ಡೌನ್ ಮಾಡಿ. ಯಾವ ಸೆಕ್ಟರ್ ಅನ್ನೋದನ್ನು ತಿಳ್ಕೊಳ್ಳೋಣ. ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್, ನಿಮಗೆ ಟಾಪ್ 10 ಕಂಪನಿಗಳು ಸಿಗ್ತವಿಲ್ಲಿ. ಸೊ ನೀವು ಕಾಮನ್ ಕಂಪನಿಗಳನ್ನು ನೋಡಬಹುದು. ಈಗ ನೀವು ಯಾವುದೋ ಒಂದು ಫಂಡನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ, ಮಿಡ್ ಕ್ಯಾಪ್ ಒಂದು ಫಂಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ, ಲಾರ್ಜ್ ಕ್ಯಾಪ್ ಒಂದು ಫಂಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ. ಅಲ್ಲಿ ಮಿಕ್ಸಪ್ ಆಗೋದಿಲ್ಲ. ಇವರು ಹಾಕಿರೋ ಕಂಪನಿ ಮೇಲೇನೆ ಅವರು ಹಾಕ್ತಾರೆ, ಇಷ್ಟೇ % ಹಾಕ್ತಾರೆ, ಹಾಗಿರೋದಿಲ್ಲ. ಅದೇ ನೀವು ಮಿಡ್ ಕ್ಯಾಪ್ಗೆ ಸಂಬಂಧಪಟ್ಟ 2 ಫಂಡ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಅದನ್ನು ನೋಡ್ಕೊಳ್ಬೇಕು, ಓವರ್ಲ್ಯಾಪ್ ಆಗ್ತಿದ್ಯಾ. ಈ ಫಂಡ್ ಹೂಡಿಕೆ ಮಾಡಿರುವ 5 ಕಂಪನಿ ಮೇಲೆ ಇನ್ನೊಂದು ಫಂಡನ್ನು ಹೂಡಿಕೆ ಮಾಡಿದ್ರೆ ಅದೇ ಟಾಪ್ 5 ಕಂಪನಿಗಳನ್ನ 2 ಫಂಡ್ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೇನು ಅಂತ ಡಿಫರೆನ್ಸ್ ಆಗೋದಿಲ್ಲ, ಅದನ್ನು ನೀವು ನೋಡಬೇಕಾಗುತ್ತೆ. ಆ ಕಾರಣಕ್ಕೆ ಕಂಪನಿಗಳ ಮೇಲೆ ಗಮನಿಸೋದು ಬಹಳ ಇಂಪಾರ್ಟೆಂಟ್. ಟಾಪ್ ಸೆಕ್ಟರ್ಸ್ ಅಂತ ಗಮನಿಸಿದ್ರೆ ನೋಡಿ, ಫಿನಾನ್ಷಿಯಲ್ 18%, ಟೆಕ್ನಾಲಜಿ 13%. ಇವರು ಇಂಜಿನಿಯರಿಂಗ್ ಸೆಕ್ಟರ್ನ ಮೇಲೆ ಅಷ್ಟಾಗಿ ಹೂಡಿಕೆನೇ ಮಾಡಿಲ್ಲ. ಸೊ ಡಿಫರೆಂಟ್ ಇದೆ, ಬೇರೆ ಬೇರೆ ಕಂಪನಿಗಳನ್ನು ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಕ್ಸಿಸ್ ಮಿಡ್ ಕ್ಯಾಪ್ ಡೈರೆಕ್ಟ್ ಪ್ಲಾನ್ ಈ ಕಂಪನಿಗಳ ಮೇಲೆ ವಿಶ್ವಾಸ ಇಟ್ಟಿದೆ, ಈ ಸೆಕ್ಟರ್ಗಳು ಬೆಳೆಯುತ್ತೆ ಅಂತ ಅವ್ರು ನಂಬ್ತಾರೆ ಅನ್ನೋದರ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಸಿಕ್ಬಿಡುತ್ತೆ. ಸೊ ಇನ್ನೊಂದು ಫಂಡ್ ಅನ್ನು ಗಮನಿಸಿ ಬಿಡೋಣ. ಕೊಟಕ್ ಎಮರ್ಜಿಂಗ್ ಈಕ್ವಿಟಿ ಫಂಡ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು, ಅಗೈನ್ ಟಾಪ್ ಕಂಪನೀಸ್, ಅಲೋಕೇಶನ್ ಬೈ ಸೆಕ್ಟರ್, ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ನಲ್ಲಿ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ನೋಡಿ, ಸುಪ್ರೀಂ ಇಂಡಸ್ಟ್ರೀಸ್, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, FAG ಬೇರಿಂಗ್ಸ್ ಇಂಡಿಯಾ. ಎಷ್ಟೋ ಕಂಪನಿಗಳನ್ನು ನಾವು ಸಾಮಾನ್ಯ ಗಮನಿಸಿಯೇ ಇರೋದಿಲ್ಲ. ಅಂಥ ಕಂಪನಿಗಳ ಮೇಲೆ ಫಂಡ್ ಹೌಸ್ಗಳು ಭರವಸೆ ಇಟ್ಟಿವೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗೇನೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಟಾಪ್ ಸೆಕ್ಟರ್ಸ್ ನೋಡಿ, ಇಲ್ಲಿ ಕೆಮಿಕಲ್ಸ್ ಮೇಲೆ 16% ಹೂಡಿಕೆ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮೇಲೆ 15%, ಫಿನಾನ್ಷಿಯಲ್ ಮೇಲೆ 12%,
ಹೀಗೆ ಸೆಕ್ಟರ್ಗಳನ್ನು ನೀವು ಗಮನಿಸಬೇಕು. ಯಾವ ಸೆಕ್ಟರ್ ನಿಮಗೆ ಅರ್ಥ ಆಗುತ್ತೆ ಅಂಥ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿ. ಆ ಸೆಕ್ಟರ್ನಲ್ಲಿ ಏರುಪೇರಾದಾಗ ನೀವು ರೀಬ್ಯಾಲೆನ್ಸ್ ಮಾಡೋದಕ್ಕೆ, ಅಲ್ಲಿ ಹೂಡಿಕೆ ಕಂಟಿನ್ಯೂ ಮಾಡಬೇಕಾ ನಾನು ವಾಪಸ್ ತಗೊಂಡ್ಬಿಡ್ಲಾ, ಈ ಡಿಸಿಷನ್ ತಗೊಳ್ಳೋಕ್ಕೂ ನಿಮಗೆ ಸಹಾಯ ಆಗುತ್ತೆ. ಸೊ ಈ ಕೆಲಸವನ್ನ ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಮುಂದಿನ ಹಂತಗಳಲ್ಲಿ ಸ್ಮಾಲ್ ಕ್ಯಾಪ್ ಬಗ್ಗೆ, ಮಲ್ಟಿ ಕ್ಯಾಪ್ ಬಗ್ಗೆನೂ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ತಿಳ್ಕೊಂಡ ಮೇಲೆ ನಮಗೆ ಮುಂದುವರಿಯೋದಕ್ಕೆ ಈಸಿ ಆಗುತ್ತೆ. ಏನದು? ಲಾರ್ಜ್ ಕ್ಯಾಪ್, ಎಸ್ಟಾಬ್ಲಿಷ್ಡ್, ರಿಸ್ಕ್ ಸ್ವಲ್ಪ ಕಡಿಮೆ, ಕಂಪ್ಯಾರಿಟಿವ್ ರಿಸ್ಕ್ ನಾನು ಹೇಳ್ತಿದ್ದೀನಿ. ಹಂಗಂತ ನಾನು ದುಡ್ಡು ಹಾಕ್ಬಿಟ್ಟು ಆರಾಮ್ಸೆ ಕಣ್ಮುಚ್ಕೊಂಡು ಇದ್ಬಿಡ್ಬಹುದಾ? ಇಲ್ಲ. ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಬಟ್ ಲಾರ್ಜ್ ಕ್ಯಾಪ್ಗೆ ಹೋಲಿಕೆ ಮಾಡಿಕೊಂಡ್ರೆ ರಿಸ್ಕ್ ಸ್ವಲ್ಪ ಮಿಡ್ ಕ್ಯಾಪ್ನಲ್ಲಿ ಜಾಸ್ತಿ, ಮಿಡ್ ಕ್ಯಾಪ್ಗೆ ಹೋಲಿಕೆ ಮಾಡಿಕೊಂಡ್ರೆ ಸ್ಮಾಲ್ ಕ್ಯಾಪ್ನಲ್ಲಿ ರಿಸ್ಕ್ ಜಾಸ್ತಿ. ಆ ರಿಸ್ಕ್ ತಗೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ? ನನಗೆ ಶಾರ್ಟ್ ಟರ್ಮಲ್ಲಿ ಲಾಭ ಬೇಕಪ್ಪ, ಸ್ಮಾಲ್ ಕ್ಯಾಪ್ಗಳು ಓಕೆ, ಆ ರೀತಿ ಕೆಲಸ ಮಾಡೋದಿದೆ. ಆದರೆ ನಾನು ಲಾಂಗ್ ಟರ್ಮಿಗೆ ಯೋಚನೆ ಮಾಡ್ತಿದ್ದೀನಿ, ನನಗೆ 100%, 200% ಗ್ರೋತ್ ಅನ್ನು ಕೊಡುವಂಥ ಕಂಪನಿಗಳು ಬೇಕು ಅನ್ನೋದಾದರೆ ಸ್ಟಡಿ ಮಾಡಿ ಅವುಗಳ ಇತಿಹಾಸವನ್ನು ಗಮನಿಸಿ ನೀವು ಮುಂದುವರಿಯೋದಕ್ಕೂ ಅವಕಾಶ ಇದೆ. ಸೊ ಅಂಥ ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡುವ ಫಂಡ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಆಗಲೇ ಹೇಳಿದ್ದೀನಿ, ಈ ಹಿಂದೆ ಸಹ ಹೇಳಿದ್ದೀನಿ, ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನೀವೇ ನಿಮ್ಮ ಹಣದ ಬಾಸ್ ಆಗಿರ್ತೀರಿ. ತಪ್ಪು ಮಾಡಿದರೆ ನಿಮಗೆ ಸಮಸ್ಯೆ. ಅದೇ ನೀವು ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಸ್ವಲ್ಪ ನೀವು ಕಮಿಷನ್ ಕೊಡಬೇಕಾಗುತ್ತೆ. ಬಟ್ ಯಾರೋ ತಿಳ್ಕೊಂಡವರು, ಫಂಡ್ ಮ್ಯಾನೇಜರ್, ಇಡೀ ದಿನ ಅದನ್ನೇ ಮಾಡ್ತಾರೆ, ಜೀವನ ಪೂರ್ತಿ ಅದನ್ನೇ ಮಾಡ್ಕೊಂಡು ಬಂದಿರ್ತಾರೆ, ಕಲ್ತಿರ್ತಾರೆ, ಅವರು ಟೆಕ್ನಿಕಲಿ ಫಿಟ್ ಇರ್ತಾರೆ. ಸೊ ಅಂಥ ಎಕ್ಸ್ಪರ್ಟ್ಗಳು ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಆ ಡಿಸಿಷನ್ ಅನ್ನು ನೀವು ತಗೊಳ್ಬೇಕು. ನೀವೇ ಮ್ಯಾನೇಜ್ ಮಾಡ್ತೀರಾ, ಮ್ಯೂಚುವಲ್ ಫಂಡ್ಗೆ ಹೋಗ್ತೀರಾ ಅಂತ. ಸೊ ಕಣ್ಣು ಮುಚ್ಕೊಂಡು ರ್ಯಾಂಕಿಂಗ್ ನೋಡಿಕೊಂಡು ಮುಂದುವರಿಬೇಡಿ, ಅನಲೈಸ್ ಮಾಡಿ, ನಿಮಗೆ ಅರ್ಥ ಆದರೆ ಮಾತ್ರ ಹಣ ತೊಡಗಿಸಿ. ಇಂಥ ವಿಚಾರಗಳ ಬಗ್ಗೆ ಇನ್ನೂ ಹೆಚ್ಚು ಕಲಿಬೇಕು ಅಂದರೆ ಇಂಡಿಯನ್ ಮನಿ ಆಫ್ ಫ್ರೀಡಮ್ ಆ್ಯಪ್ನಲ್ಲಿ ಡೀಟೇಲ್ಡ್ ಕೋರ್ಸ್ಗಳಿದ್ದಾವೆ. ಈ ಕೂಡಲೇ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಕಲಿಯಿರಿ, ನೀವು ಸಹ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಿ. ಆಲ್ ದಿ ಬೆಸ್ಟ್.